ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಸೊಪ್ಪಿನ ಖಾರ ನಿಮಗೆಲ್ಲ ಗೊತ್ತೇ ಇರ್ಬೋದು. ಈ ಸೊಪ್ಪಿನ ಖಾರ ಎಲ್ಲ ಮಾಡ್ತಾಯಿದ್ದಿತ್ತು ಅಮ್ಮ ಅಜ್ಜಿ ಇವರೇ ಮಾಡ್ತಾಯಿದ್ದಿತ್ತು. ಈಗೆಲ್ಲ ನಾವು ತಿನ್ನೋದು, ಇದನ್ನು ನೋಡೋದು ತಿನ್ನೋದು ಎಲ್ಲ ಕಡಿಮೆನೇ ಅಲ್ವಾ ಫ್ರೆಂಡ್ಸ್. ಹೀಗಿದ್ದಾಗ ನಾವು ಇದನ್ನು ಮತ್ತೆ ನೆನಪಿಸ್ಕೊಳ್ಳೋಣ ಅಂಥೇಳಿ ಇದನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಈರುಳ್ಳಿ, ಒಂದು ಟೊಮೊಟೊ, 2 ಹಸಿಮೆಣಸಿನ್ಕಾಯಿ ಮತ್ತು 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಷ್ಟನ್ನು ಒಂದು ಬಾಣಲಿಯಲ್ಲಿ ನಾನು ಹಾಕಿಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ 1 ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನೀವು ಮಿಕ್ಸ್ ಸೊಪ್ಪು ಸಹ ತೊಗೊಬೋದು. ಸೊಪ್ಪಿನ ಸಾರಿಗೆ ನಾವೇನೇನು ಹಾಕ್ತೀವೋ ಆ ಸೊಪ್ಪನ್ನು ಅಷ್ಟು ಸಹ ತೊಗೋಬೋದು. ಬಟ್ ಇಲ್ಲಿ ನಾನು ಬರೀ ಪಾಲಕ್ನ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೇ ನಾನು ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, 10 ನಿಮಿಷ ಆದಮೇಲೆ ಸೊಪ್ಪು ನಿಮಗೆಲ್ಲ ಗೊತ್ತಿದ್ದಾಗೆ ಬೇಗನೆ ಬೇಯುತ್ತೆ. ಸೊ ಇದು 10 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ಮತ್ತು ಅದನ್ನ ನೀರೆಲ್ಲ ಸಪ್ರೇಟ್ ತೆಗೆದುಬಿಟ್ಟು ಈ ಸೊಪ್ಪನ್ನ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮಸಿಯೋ ಕಡ್ಡಿ ಇದ್ದರೆ ನೀವು ಮಸ್ಕೋಬೋದು. ಫ್ರೆಂಡ್ಸ್, ಇನ್ನೂ ನೀವು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿಲಿ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಿಮಗೆ ಮಸಿಯೋ ಕಡ್ಡಿ ಇದ್ದರೆ ಮಸಿಯೋ ಕಡ್ಡಿಲಿ ಸಹ ನೀವು ಸ್ಮ್ಯಾಶ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಲಿ ನಾನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಫುಲ್ಲು ಮೆತ್ತಗೆ ಮಾಡ್ಕೊಳೋ ಬದಲು ಈ ಥರ ತರಿಯಾಗಿ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್, ನಾನು ಸಪ್ರೇಟ್ ಬಾಣಲಿಲಿ ಸ್ವಲ್ಪ 1-2 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಮತ್ತು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು 1 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಸಹ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲ ಆ್ಯಡ್ ಮಾಡಿಲ್ಲ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಸ್ಮ್ಯಾಶ್ ಮಾಡಿಕೊಂಡಿದ್ವೋ ಆ ಸೊಪ್ಪನ್ನ ನಾನು ಇದಕ್ಕೆ ಹಾಕಿ ಮತ್ತೆ ಕುದಿಸ್ಕೊತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈ ಸೊಪ್ಪಿಗೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದನ್ನು ನೋಡಿ ಫ್ರೆಂಡ್, ಒಗ್ಗರಣೆ ಕೊಟ್ಟಮೇಲೆ ಅದಿನ್ನೂ ಟೇಸ್ಟಿಯಾಗಿ ಇರುತ್ತೆ. ಈ ಸೊಪ್ಪಿನ ಖಾರ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಆಗೆಲ್ಲ ಅಮ್ಮ ಎಲ್ಲ ಕಲ್ಲಲ್ಲಿ ಕೈಯಲ್ಲಿ ರುಬ್ತಾಯಿದ್ರು. ಈಗ ಕಲ್ಲು ಸ್ವಲ್ಪ ಕಡಿಮೆನೇ ಆಗಿರೋದ್ರಿಂದ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಅಂಥೇಳಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೀವು ಇನ್ ಕೇಸ್ ನಿಮ್ಮಲ್ಲಿ ಏನಾದರೂ ಕಲ್ಲಿದ್ದರೆ ಕಲ್ಲಲ್ಲೇ ರುಬ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪಿನ ಖಾರ ಅಂತ ಹೇಳ್ತಾರೆ. ಈ ಸೊಪ್ಪಿನ ಖಾರಕ್ಕೆ ನಾನು ಮುದ್ದೆ ತೊಗೊಂಡಿದ್ದೀನಿ. ಮತ್ತು ನಿಂಬೆಹಣ್ಣಿದ್ರೆ ಸ್ವಲ್ಪ ನಿಂಬೆಹಣ್ಣು ಈ ಸೊಪ್ಪಿನ ಖಾರಕ್ಕೆ 1-2 ಡ್ರಾಪ್ ಅಷ್ಟು ಹಾಕ್ಕೊಳ್ಳಿ, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ತೋರಿಸ್ಕೊಟ್ಟಿರೋ ಸೊಪ್ಪಿನ ಖಾರ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.